2001ರಲ್ಲಿ ಈ ಗಾಂಧಿ ವೃದ್ಧಾಶ್ರಮನ ಸ್ಥಾಪಿಸಿ ಎಲ್ಲ ಶೀಟಿನ ಬಿಲ್ಡಿಂಗ್ ಕಟ್ಟಿದ್ವಿ. ಆಮೇಲೆ ನಾವು ಈ ಶೀಟ್ ಬಿಲ್ಡಿಂಗ್ನಲ್ಲಿ ಆಶ್ರಮದ ಲೈಫು ಆಗಲ್ಲ, ಮುಂದೆ ಲಾಂಗ್ ಟೈಮ್ ನಡೆಸೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ಕೆಲವು ದಾನಿಗಳನ್ನ ಹಿಡಿದು ಈ ಬಿಲ್ಡಿಂಗ್ ಎಲ್ಲ ತೆಗೆಸಿ RCC ಮಾಡಿಸ್ಬೇಕು ಅಂತ ಒಂದು ಪ್ಲ್ಯಾನ್ ಮಾಡಿದ್ವಿ. ಎಲ್ಲ ಕೆಲವು MNC ಕಂಪ್ನಿನವ್ರಿಗೆ, ಕೆಲವರು ಸಂಘ ಸಂಸ್ಥೆನವ್ರಿಗೆ, ಕೆಲವು ಮಠಮಾನ್ಯರಿಗೆ, ಕೆಲವು ದೇವಸ್ಥಾನಗಳ ದೊಡ್ಡ ದೊಡ್ಡ ಟ್ರಸ್ಟಿಗಳಿಗೆ ನಾವು ಕೇಳ್ಕೊಂಡು ಅವರಿಗೆ ಪತ್ರದ ಮುಖಾಂತರ ಸಂಪರ್ಕ ಮಾಡಿದಾಗ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ನಾವು ಪತ್ರ ಹಾಕಿದ ತಕ್ಷಣ ಅವರು ಪತ್ರದ ಸಮೇತ ಬಂದು ನಮ್ಮ ಆಶ್ರಮ ವೀಕ್ಷಣೆ ಮಾಡಿ ಏನು ಅವಶ್ಯಕತೆ ಇದೆ ನಿಮಗೆ ಅಂತ ಕೇಳಿಕೊಂಡ್ರು. ನಾವು ಈ ಥರ ಶೀಟ್ ಬಿಲ್ಡಿಂಗ್ ಇದೆ ಸರ್, ನಾವು ಒಂದು 20 ರೂಮ್ ಕಟ್ಟಿಸ್ಬೇಕು, ಒಂದು ರೂಮ್ಗೆ ಸಹಾಯ ಮಾಡಿ ಅಂತ ಕೇಳ್ಕೊಂಡಿದ್ವಿ. ಅವರು ತಕ್ಷಣ ನಾವು ಶ್ರೀ ಕ್ಷೇತ್ರದಿಂದ ನಾವು ಮಾಡಿಸ್ಕೊಡ್ತೀವಿ, ನೀವು ಕೆಲಸ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳಿದರು. ಸುಮಾರು 60 ರೂಮ್ ಕಟ್ಸೋಕ್ಕೆ ಪ್ಲ್ಯಾನ್ ಮಾಡಿದ್ವಿ. ಅದರಲ್ಲಿ ಶ್ರೀ ಕ್ಷೇತ್ರದಿಂದ ಒಂದು ವೃದ್ಧರಿಗೆ ಮಲ್ಕೊಳ್ಳೋಕ್ಕೆ ಒಂದು ಮನೆ ಕಟ್ಟಿಸ್ಕೊಟ್ಟಿದ್ದಾರೆ. ಒಂದು 2015ರಲ್ಲಿ 2016ರಲ್ಲಿ ಒಂದು ಡೈನಿಂಗ್ ಹಾಲ್ ಕಟ್ಟಿಸ್ಬೇಕು ಅಂತ ಕೇಳ್ಕೊಂಡ್ವಿ, ಅದು ಮಾಡಿಸ್ಕೊಟ್ಟಿದ್ದಾರೆ. 2017ರಲ್ಲಿ ಅಡುಗೆ ಕೋಣೆ ನಾವು ರಿನಿವೇಷನ್ ಮಾಡಿಸ್ಬೇಕು ಅಂತ ಕೇಳ್ಕೊಂಡ್ವಿ, ಅದನ್ನು ಮಾಡಿಸ್ಕೊಟ್ಟಿದ್ದಾರೆ. ಕಟ್ಟಡ ಕಾಮಗಾರಿಗೆ 1 ಲಕ್ಷ ರೂಗಳನ್ನು ದೇಣಿಗೆ ಕೊಟ್ಟಿದ್ದರು. 2016ರಲ್ಲಿ ಹಾಸಿಗೆ ಮತ್ತು ಮಂಚಗಳ ಖರೀದಿ ಮಾಡೋದಕ್ಕೆ 1 ಲಕ್ಷ ರೂಗಳನ್ನು ಕೊಟ್ಟಿರುತ್ತಾರೆ. 2018ರಲ್ಲಿ ನಿರ್ವಹಣಾ ವೆಚ್ಚ ಇವ್ರನ್ನೆಲ್ಲ ಮೇಂಟೈನ್ ಮಾಡೋಕ್ಕೆ, ರೇಷನ್ನು, ಡೈಪರು, ಮೆಡಿಷನ್ ತೊಗೊಳೋಕ್ಕೆ ಅಂದ್ಬಿಟ್ಟು 1 ಲಕ್ಷ ಕೊಟ್ಟಿದ್ದಾರೆ. 2020ರಲ್ಲಿ ಅಡುಗೆ ಕೋಣೆ ರಿನಿವೇಷನ್ ಮಾಡೋಕ್ಕೆ, ಅದನ್ನು ಅಭಿವೃದ್ಧಿ ಮಾಡೋಕ್ಕೋಸ್ಕರ ಎಲ್ಲ ಸ್ಟೀಮ್ ವ್ಯವಸ್ಥೆ ಮಾಡಿಸೋಕ್ಕೆ 1 ಲಕ್ಷ ಕೊಟ್ಟಿದ್ದಾರೆ. 2021ರಲ್ಲಿ ಅದು ಸಹ ನಿರ್ವಹಣಾ ವೆಚ್ಚಕ್ಕೋಸ್ಕರ ಈ ಕೋವಿಡ್ ಸಮಯದಲ್ಲಿ ಇವ್ರಿಗೆ ಊಟದ ಆಹಾರ ಪದಾರ್ಥಗಳಿಗೆಲ್ಲ ಭಾಳ ಕಷ್ಟ ಆಗಿತ್ತು, ಅದಕ್ಕೋಸ್ಕರ 1 ಲಕ್ಷ ಕೊಟ್ಟಿದ್ದಾರೆ. 2022ರಲ್ಲಿ ತುಂಬಾ ಕಷ್ಟ ಆಗಿತ್ತು ನಾವು ನಿರ್ವಹಣೆ ಮಾಡೋಕ್ಕೆ. ಈ ಕೋವಿಡ್-19ನಿಂದ ತುಂಬ ಬೇಸತ್ತೋಗಿದ್ರು, ತುಂಬ ಜನಕ್ಕೆ ಅನಾನುಕೂಲ ಆಗಿರೋದ್ರಿಂದ ನಾವು ಭಾಳ ರಿಕ್ವೆಸ್ಟ್ ಮಾಡಿದ್ದಕ್ಕೆ 2.5 ಲಕ್ಷನ ಕೊಟ್ಟಿದ್ದಾರೆ. 2023ರಲ್ಲಿ ಮತ್ತೆ ನಾವು ಕೇಳ್ಕೊಂಡಿದ್ವಿ, ಈಗ ಕೋವಿಡ್ ಆದಮೇಲೆ ಯಾವುದೂ ಡೋನರ್ಸು, ಸ್ಪಾನ್ಸರ್ ಸಿಗ್ತಾಯಿಲ್ಲ, ತುಂಬ ಕಷ್ಟ ಆಗಿದೆ ಆಶ್ರಮ ನಡೆಸೋಕ್ಕೆ, ಬಂದು ನೋಡಿ ನೀವು ವೀಕ್ಷಣೆ ಮಾಡಿ ನಮಗೆ ಸಹಾಯ ಮಾಡಿಕೊಡ್ಬೇಕು ಅಂತ ಹೇಳಿ ಆವಾಗ ಅವರು ಉದಾರವಾಗಿ ಮತ್ತೆ 2 ಲಕ್ಷನ ನಮಗೆ ಶಾಂಕ್ಷನ್ ಮಾಡಿಕೊಟ್ಟು ನಮ್ಮ ಆಶ್ರಮದಲ್ಲಿರೋರಿಗೆ ಭಾಳ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇದನ್ನು ನಾವು ಎಂದೆಂದೂ ಮರೆಯೋಕ್ಕೇ ಸಾಧ್ಯ ಇಲ್ಲ. ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ತಾರೆ ಪೂಜ್ಯ ಹೆಗ್ಡೆ ಅವರು ಅಂತ ಹೇಳಿ ನಾವು ಮತ್ತೊಮ್ಮೆ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀವಿ.